ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಡಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದಿನ ಗುರುವೇ ಯೋಗಿನಾಥ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣೆಯರಂತರಂಗದ ದಿವ್ಯ ಜ್ಯೋತಿಗೆ ಶರಣೆಂದು ಇವತ್ತಿನ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂತಹ ಜಗದ್ಗುರು ಮಹಾಸನ್ನಿಧಿಯವರಿಗೆ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥ ಒಂದು ಕನಸಿನ ಮೂಟೆಯನ್ನು ಹೊತ್ತುಕೊಂಡು ನಾಡಿನ ತುಂಬ ನಾವೆಲ್ಲರೂ ಸಂಚಾರ ಮಾಡೋದಕ್ಕೆ ಚಾಲನೆ ಕೊಟ್ಟಂಥ ಸಾಣಿಹಳ್ಳಿ ಪೂಜ್ಯರಿಗೆ, ಗಂಗಾ ಮಾತಾಜಿಯವರಿಗೆ ಹಾಗೂ ವಿಶೇಷವಾಗಿ ಇವತ್ತಿನ ಈ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿದ್ದಂಥ ನಮ್ಮ ಪರಮ ಪೂಜ್ಯರಂತ ನಡೆಸೋಸಿ ಪರಮ ಪೂಜ್ಯರಿಗೆ ಹಾಗೂ ಎಲ್ಲ ಪೂಜ್ಯರನ್ನು ಒಗ್ಗೂಡಿಸಿದಂಥ ಇಮ್ಮಡಿ ಸಿದ್ದರಾಮ ಮಹಾಸ್ವಾಮಿಗಳಿಗೆ, ಉಪನ್ಯಾಸವನ್ನು ನೀಡಿದಂಥ ಉಪನ್ಯಾಸಕರಿಗೆ, ವಿಶೇಷವಾಗಿ ವೇದಿಕೆ ಮೇಲಿದ್ದಂಥ ಎಲ್ಲ ಹರಗುರು ಚರಮೂರ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಬಸವ ತಂದೆ ತಾಯಿಗಳೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರ ಅಂತರಂಗದ ದಿವ್ಯ ಜೊತೆಗೆ ನಮ್ಮ ಬಾಗಿದ ತಲೆ ಮುಗಿದ ಕೈಯ ಶರಣಾರ್ಥಿಗಳು. ವಚನದ ಮೊದಲನೇ ವಿಷಯನ ಮಾಯೆ, ವಚನದಲ್ಲಿ ಮಾಯೆ ಅಂತ, ವಚನದಲ್ಲಿ ಮಾಯಾ ವಿಚಾರ ಅಂತ. ಸಿಂಪಲಿ ಒಂದೇ ಲೈನ್ ವಚನದ್ದು, ನಾನಿತ್ತಲೆಳೆದಡೆ ತಾನತ್ತಲೆಳೆದಿತ್ತು, ತಾ ಬೇರೆಯನ್ನ ಅಳಲಿಸಿ ಕಾಡಿತ್ತು, ತಾ ಬೇರೆಯನ್ನ ಬಳಲಿಸಿ ಕಾಡಿತ್ತು. ನಾನಿತ್ತಲೆಳೆದಡೆ ಬಸವಣ್ಣ ಸತ್ಯ, ವಚನ ಸಿದ್ಧಾಂತ ಸತ್ಯ, ಅನುಭವ ಮಂಟಪ ಸತ್ಯ. ಆ ಬಸವಣ್ಣ ಸತ್ಯ ಅದಕ್ಕನ ನಾನಿತ್ತಲೆಳೆದಡೆ ನಾವು ಬಸವಣ್ಣ ಸಾಕ್ಷಿಯಾಗಿ ಹೇಳಕತ್ತೀವಿ. ಬಸವ ಧರ್ಮ ಸತ್ಯ, ಲಿಂಗವಂತ ಧರ್ಮ ಸತ್ಯ, ವಚನ ಸತ್ಯ ಅಂತ ನಾವು ಹೇಳಕತ್ತೀವಿ. ಇದು ನಾನಿತ್ತಲೆಳೆದಡೆ. ತಾನು ಹತ್ತಲೆಳೆಬೋದು, ಯಾವ್ದು ಹತ್ತಾಗ ಎಳೆದು ಅನ್ನೋದಕ್ಕೆ ತಾವು ವಿಚಾರ ಮಾಡ್ಕೊಳ್ಳೋದು, ಯಾವ್ದು ಹತ್ತಾಗ ಎಳಕತ್ತಿ ಅಂತೇಳಿ. ಬರ್ತಾ ಕಾರಲ್ಲಿ ಬರ್ಬೇಕಾದಾಗ ದೊಡ್ಡ ಬಾಗಿಲ ನೋಡಿದ್ನಿ ಅಲ್ಲಿ, ಏನಂತ ಕೋಟೆ ನಾಡು ಬಾಗಲಕೋಟೆ ಅಂತೇಳಿ. ಈ ಅಖಂಡ ಜನಗಳ ಬಸವ ಯಾತ್ರೆಯನ್ನು ನೋಡಿ, ಬಸವ ಸಂಸ್ಕೃತಿಯ ಅಭಿಯಾನವನ್ನು ನೋಡಿ ಬದಲಿ ಮಾಡ್ಬೇಕೇನೋ ಅಂತ ಅನಿಸ್ತು ನನಗೆ. ಅದನ್ನು ಬಾಗಲಕೋಟೆ ಕೋಟೆ ನಾಡು ಅಂತಿತ್ತಲ್ಲ, ಬಸವ ಭದ್ರ ಕೋಟೆ ನಾಡು ಬಾಗಲಕೋಟೆ ಅಂತ ಬರ್ಕೋಬೇಕೇನೋ ಅಂತ ಅನಿಸ್ಬಿಡ್ತು. ಅಷ್ಟು ದೊಡ್ಡ ಉತ್ಸವ, ಅಷ್ಟು ದೊಡ್ಡ ಯಾತ್ರೆ. ಏನು ನಮ್ಮ ತಾಯಂದ್ರ ಎರಡು ಸಾಲ ಹಿಡಿದು ಹೊಂಟ್ಬಿಟ್ರೆ ಯಾರು ಹೋಗ್ಬಾಡ್ರಿ ಅಂತ ಹೇಳಿದ್ರಲ್ಲ, ಅಪ್ಪನ ಕೆಲಸನ ಹಂಗೆ ಯಾವಾಗಲೂ ಏನು ಬೇಡ ಅಂತ ಹೇಳ್ತಿಲ್ಲ. ಯಾಕೆ ತಾನು ಹತ್ತಲೆಳೆದಡೆ ನಾನು ಇತ್ತಲೆಳೆಬೋದು. ಅದೇನು ಹೇಳ್ತಾರಲ್ಲ, ಎತ್ತು ಏರಿಗೆ ಹೇಳಿದ್ರೆ ಗೊತ್ತೈತ ನಿಮ್ಗಿದ, ನನಗೆ ಗೊತ್ತೇ ಇಲ್ಲ ನೋಡು. ಎತ್ತು ಏರಿಗೆ ಹೇಳಿದ್ರೆ ಕ್ವಾಣಕೆರೆ ಹೇಳಿದಂತ. ಯಾರು ಎತ್ತಗರೆ ಹೇಳಿಲಿ, ನಮ್ಮ ನಡೆ ಮಾತ್ರ ಕಲ್ಯಾಣದ ಕಡೆ, ಬಸವ ಸಂಸ್ಕೃತಿಯ ಅಭಿಯಾನದ ಕಡೆ. ಅದಕ್ಕೆ ಅವ್ರು ಹೇಳಕತ್ರ ಇಟ್ಸ್ ರೂಲ್ ಆಫ್ ಅರ್ತ್. ಯಾವುದು ರೂಲ್ ಆಫ್ ಅರ್ತ್? ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ. ಒಂದ್ ಕಡೆ ಹೇಳ್ತಾರ ಇದು ಈ ಜಗತ್ತಿಕ್ಕದ ವಿಧಿ ಅಂತಾರ, ಇಟ್ಸ್ ರೂಲ್ ಆಫ್ ಅರ್ತ್, ಇಟ್ಸ್ ರೂಲ್. ಇನ್ನೊಂದು ಕಡೆ ಹೇಳ್ತಾರ ಇದು ಮನದ ಮುಂದಣ ಆಸೆಯೇ ಮಾಯೆ ಅಂತ ಹೇಳ್ತಾರ. ಅಲ್ಲಮ್ಮ, ಯಾವುದನ್ನ ಮಾಯೆ ಅಂತ ಅನ್ನಕತ್ತಿಲ್ಲ, ಹೆಣ್ಣನ್ನ ಮಾಯೆ ಅನ್ನಕತ್ತಿಲ್ಲ, ಮರ್ಯಾದನ್ನ ಮಾಯೆ ಅನ್ಬೇಡ ಅಂದ್ರೆ ಅವ್ರು. ಯಾಕೆ ಮಾಯೆ ಅಂತ ಅನ್ನಕ್ ಹೋಗ್ಬೇಡ ಅಂತಂದ್ರೆ ಅದನ್ನ ಸಹಜತೆ ಒಳಪಡಿಸ್ಬಿಟ್ರೆ ಹೆಂಗ ಅಂತಂದ್ರೆ, ನಿನ್ನೊಳಗೆ ಸಖಿಯಾಗಿ ಕುಡಿದ್ಲಂದ್ರೆ ಅವಳು ಧರ್ಮಪತ್ನಿ, ನಿನಗೆ ಜನ್ಮವನ್ನು ಕೊಟ್ಲಂದ್ರೆ ಅವಳು ತಾಯಿ, ನಿನ್ನ ಅಂಗಕ್ಕೆ ಮಾರ್ಗದರ್ಶನ ಮಾಡ್ಕೊಂತ ನಿನ್ನ ಕೈ ಹಿಡ್ಕೊಂಡು ಹೊಂಟ್ಲಂದ್ರೆ ಅವಳು ಜನ್ಮವನ್ನು ಕೊಟ್ಟಂತ ತಾಯಿ. ಮತ್ತು ಅದೇ ನಿನಗೆ ಹೆಗಲಿಗೆ ಒಟ್ಟ ಮಗ ಹಂಗಲ್ಲ ಹಿಂಗಂತ ಹೇಳಕತ್ತಾಗ ಹೆಂಗ ತನಗೆ ಗೊತ್ತಿಲ್ಲದ ವಿಷಯವನ್ನ ಗೊತ್ತು ಮಾಡುವಂತೆ ನಾಗಾಗಿ ಅಪ್ಪ ಬಾಲ ಬಸವ ಹಿಂಗೆ ಮಾರ್ಗದರ್ಶನ ಮಾಡಿದ್ಲಲ್ಲ, ಅವಳು ಕೂಡ ಅಕ್ಕನೇ. ಒಂದು ಕಡೆ ಅವಳು ಅಕ್ಕ ಆಗ್ತಾಳೆ, ಗೆಳತಿ ಆಗ್ತಾಳೆ, ತಂಗಿ ಆಗ್ತಾಳೆ, ಸಹೋದರಿ ಆಗ್ತಾಳೆ, ಇವೆಲ್ಲ ಹೋಗ್ತಾಳೆ. ಅದಕ್ಕೆ ಯಾಕೆ ಮಾಯೆ ಅಂತಿ ಅಂದ್ರವ್ರು. ಅದಕ್ಕೆ ಮಾಯನ್ನು ಪಟ್ಟ ಯಾಕೆ ಕಟ್ತಿ ಅಂದ್ರವ್ರು. ಅದು ಈ ಜಗತ್ತಿನ ಸಹಜ ನಿಯಮ, ಬಂದದ ಅಷ್ಟೇ. ಅದು ಬಂದಿದ್ದನ್ನು ಬಂದಾಗ ಸ್ವೀಕಾರ ಮಾಡೋಕೆ ಹೊರತು ಅಲ್ಲಗಳಿರಲ್ಲ ಅಂತ ಭಾಳಷ್ಟು ಮಂದಿ ಹೇಳಿದ್ರು ಅವರು. ಹೆಣ್ಣಂದ್ರೆ ಹಂಗ, ಹೆಣ್ಣಂದ್ರೆ ಹಿಂಗ, ಹಂಗ ಹಿಂಗ ಅಂದ್ರು. ಹೊಗ ಮರ್ಯಾದೆ ಹೆಂಗೂ ಅಲ್ಲ, ನೀ ಕಂಡಂಗ ಅಂದ್ರು ಅವರು. ನೀ ಹೆಂಗೆ ಕಾಣ್ತಿ ಹಂಗಿರ್ತದ ಅಂದ್ರು ಅವ್ರು. ಅದಕ್ಕೆ ಅವ್ರು ಅಂದ್ರೆ ಅದು ಮಾಯೆ ಅಲ್ಲ ಅಂದ್ರು. ಅದನ್ನ ಮಾಯೆ ಅಂತ ಕರೆಯಕ್ಕೆ ಹೋಗ್ಬೇಡ ನೀನು ಅಂತಂದ್ರೆ ಅವರು. ಅದ್ರ ನಾವೇನು ಮಾಡಿದ್ವಿ, ಅದನ್ನ ಮಾಯೆ ಅಂದ್ರೆ ಹೋಗೋ ಮಾರಾಯ ನಿನಗಿಷ್ಟು ಹೇಳಿದ್ರೆ ತಿಳ್ಲಿಕ್ಕಂದ್ರೆ ಅವ್ರಂತಾರ ನಿನಗಿಷ್ಟು ಹೇಳಿದ್ರೆ ಗೊತ್ತಾಗಿಲ್ಲ ಅಂತಂದ್ರೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಇಷ್ಟೆಲ್ಲ ಆಗಿತ್ತು ಅಂದ್ಬಳಕ ಕೊನೆಗೆ ಏನು ಅಂಡಲೇನು ಹೇಳ್ತಾರಂದ್ರೆ ಅವರು, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಅನ್ನುವಂಥ ಪಟ್ಟವನ್ನು ಕಟ್ಟುವುದರ ಮೂಲಕ ಯಾವ ವಿಕೃತ ಮನಸ್ಸುಗಳು, ಯಾವ ವೈದಿಕ ಮನಸ್ಸುಗಳು ಹೆಣ್ಣಿಗೆ 4 ಗೋಡೆಗಳ ಮಧ್ಯೆ ಇಟ್ಟಿದ್ರಲ್ಲ, ಹೆಣ್ಣು ಅಂದ್ರೆ ಮಕ್ಕಳು ಹಿಡಿಯುವಂಥ ಯಂತ್ರ, ಹೆಣ್ಣು ಅಂದ್ರೆ ಅಲ್ಲೇ ಬಿದ್ದಿರ್ಬೇಕು ಅಂತ ಏನು ಉಳಿಪೆಟ್ಟ ಕೊಟ್ಟು ಅಲ್ಲೇ ಇಟ್ಟಿದ್ರಲ್ಲ, ಅಂತ ಎಲ್ಲ ಗೊಡ್ಡು ಸಂಪ್ರದಾಯಗಳನ್ನ ಎಡಗಾಲಿಂದ ಜಾಡಿಸಿ ಒದ್ದು ಇವತ್ತು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಗಿಯಾಗ್ಯಾರ ನಮ್ಮ ತಾಯಂದ್ರು ಅಂದ್ರೆ ಅದು ಬಸವಣ್ಣನವರ ವಿಜಯೋತ್ಸವ.
ಅದು ಬಸವಣ್ಣವರ ವಿಜಯೋತ್ಸವ. ಈ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟವ್ರು ಯಾರು ಹಂಗಾರೆ ನಮಗೆ? ವಚನಗಳಲ್ಲಿ ಮಾಯೆ ಮಾಯೆ. ಯಾವ ಜಗತ್ತು ಇಟ್ಸ್ ಫೋರ್ಸ್ ಆಫ್ ನೆಗೆಟಿವ್ ಅಂತ ಹೇಳ್ಕೊಂಡಿತ್ತಲ್ಲ, ನೋ, ಇಟ್ಸ್ ಪಾಸಿಟಿವ್ ಆಫ್ ಫೋರ್ಸ್ ಅಂತ ಹೇಳಿದ್ರಲ್ಲ, ಇದು ಸಕಾರಾತ್ಮಕ ಬೆಳವಣಿಗೆ ಮತ್ತು ಇದು ಸಕಾರಾತ್ಮಕ ಗುಣ ಅಂತ ಇದ್ರಲ್ಲ, ಅದನ್ನ ನಾವು ತಿಳ್ಕೊಳ್ಳೋಕ್ಕಾಗಲೇ ಇಲ್ಲ. ನಮ್ಗೆ ಯಾರಿಗೂ ಅದು ಅರ್ಥ ಆಗಲೇ ಇಲ್ಲ. ನಮ್ಗೆ ಅರ್ಥ ಆಗ್ಲಿಕ್ಕೆ ಏನು ಮಾಡಿಬಿಟ್ವಿ? ಭಾಳ ಚಂದ ಹೇಳ್ತಾರೆ ತೋಂಟದ ಸಿದ್ಧಲಿಂಗೇಶ್ವರರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದ್ರೆ, ತಾ ಹುಟ್ಟಿದ ನೆರಳೇ ತನಗೆ ಮಾಯೆಯಾಗಿ ಕಾಡಿತ್ತು. ತಾ ಹುಟ್ಟಿದ ನೆರಳೇ ತನಗೆ ಮಾಯೆಯಾಗಿ ಕಾಡಿತ್ತು. ಅಯ್ಯಯ್ಯೋ, ಪರಶಿವ ತತ್ವವೆಂಬ ಪರಮ ಪರಾತ್ಮರ ಕಳೆ ತಾನು ಉದಯಿಸುವ ಮುನ್ನವೇ ಇಚ್ಛೆ ಎರಡಾಗಿತ್ತಲ್ಲ, ಒಂದು ಪೂಜ್ಯಕ, ಇನ್ನೊಂದು ಪೂಜಿಸುವಾತ. ಇವೆರಡರಲ್ಲಿ ಒಂದು ಮಾಯೆಗೆ ಒಳಪಟ್ಟಿತ್ತು, ಇನ್ನೊಂದು ಮಾಯೆಯಿಂದ ಆಚೆ ನಿಂತಿತ್ತು. ಸ್ವಯಂ ಪರಶಿವ ತತ್ವ ಅಂತ ಏನು ಕರಿತೀವಲ್ಲ, ಅಲ್ಲಿಂದ ಆವಿರ್ಭವಿಸಿ ಹೊರಗೇನು ಬಂತಲ್ಲ, ಆ ಅಖಂಡ ಮೂರ್ತಿಯು ಕೂಡ ಏನಾಗಿತ್ತು ಅಂದ್ರೆ ಒಳಗ ಮಾಯೆ ಅಂದ್ರೆ ಇಚ್ಛೆ, ಬಯಕೆ, ಆಸೆನ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಬೇರೆ ಏನೂ ಅಲ್ಲ. ಇಚ್ಛೆ, ಆಸೆ, ಬಯಕೆ ಅಂತ ಅರ್ಥ. ಯಾವಾಗ ತನ್ನೊಳಗೆ ಇಚ್ಛೆಗೊಂಡು ಒಂದು ಎರಡಾಯ್ತಲ್ಲ, ಅಖಂಡ ಪರವಸ್ತು ಅಂಗದಲ್ಲಿ ಬಂದು ಭಕ್ತ ಅನ್ಸ್ಕೊಂಡ, ಲಿಂಗದಲ್ಲಿ ಬಂದು ಪರಮಾತ್ಮ ಅನ್ಸ್ಕೊಂತಲ್ಲ, ಅವನನ್ನು ಮುಟ್ಟಬೇಕು ಅಂತ ಹೋಗುವಂಥದ್ದು ಮಾಯೆಯನ್ನು ಮೀರಿ ನಿಲ್ಲುವಂಥ ಸ್ಥಿತಿ. ಅದ್ರೊಳಗ ಒದ್ದಾಡಿ ಒದ್ದಾಡಿ ಅಟ್ಗೆ ಹೆಚ್ಚಿ ಆಟಾಡಿ ಅಲ್ಲೇ ಸತ್ತು ಮಣ್ಣೊಳಗೆ ಮಣ್ಣಾಗೋದು ಮಾಯೆ. ಅದನ್ನು ಮೀರಿ ನಿಲ್ಲೋದೇ ಈ ಶರಣ ಸಿದ್ಧಾಂತ. ಹೀಗಾಗಿ ನಮ್ಮ ಶರಣರು ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಮತ್ತೆ ಬೇರೆ ಕಡೆ ಬಹಳ ಅದ್ಭುತವಾಗಿ ಹೇಳ್ತಾರ. ಮಾ ಎಂದರೆ ಇದೆ, ಯ ಎಂದರೆ ಇಲ್ಲ. ಯಾವುದು ಇಲ್ಲವೋ ಅದನ್ನ ಇದೆ ಎಂದು ಭ್ರಾಂತಿಗೆ ಒಳಗಾಗುವ ಪರಿಯೇ ಮಾಯೆ ಅಂತ ಹೇಳ್ತಾರೆ. ಅದನ್ನ ಮಾಯೆ ಅಂತ ವಿಂಗಡಿಸ್ತಾರ. ಹೀಗಾಗಿ ನಮ್ಮ ತಲೆಯೊಳಗೆ ಶರೀಪ್ರಭಾ ಚಂದ ಹೇಳ್ತಾರ, 18 ಪುರಾಣಗಳು ಎನ್ನ ಬಗಲೊಳಗುಂಟು, ಅಪ್ಪನ ಪ್ರಭುಲಿಂಗಲೀಲೆ ಎಂಬುದು ಎನ್ನ ಮಸ್ತಕದ ಮೇಲುಂಟು ಅನ್ನುವಂಥ ಈ ನಾಡಿನ ತುಂಬ ಕನ್ನಡದ ಕವಿ ಶರೀಫ ಬಹಳ ಅದ್ಭುತವಾಗಿ ಹೇಳ್ತಾನೆ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂತಂದ್ರೆ, ಯಾವುದನ್ನ ಮಾಯೆ ಅಂತ ಅದು ಮಾಯಲ್ಲ, ನೀವು ತಲೆಯೊಳಗೆ ಅಜ್ಞಾನ ತುಂಬಿಕೊಡ್ಕೋದತ್ತಲ್ಲ, ಎಲ್ಲಿ ಕತ್ತಲೆ ಐತಲ್ಲ, ದ ನೈಟ್ ಈಸ್ ಡಾರ್ಕ್ ಅಂತ ಏನು ಕರಿತೀವಲ್ಲ, ಆ ಕತ್ತಲೆ ತುಂಬಿದಂಥ ಮನಸ್ಸುಗಳು ಮಾಯೆಗೆ ಒಳಗಾಗಿರ್ತಾವ, ಭ್ರಾಂತಿಗೆ ಒಳಗಾಗಿರ್ತಾವ. ಅಲ್ಲಿ ಮಾತ್ರ ಮಾಯೆ ಎದ್ದು ಕುಳಿತಿತ್ತಿ ಅಂತ ಹೇಳಕ್ಕ ಅವ್ರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರ ಅಂದ್ರೆ ಭಾಳ ಚಂದ ಹಾಡ್ತಾರೆ. ಅವ್ರು ಎಷ್ಟು ಆಡ್ತಾರೆ ಅಂದ್ರೆ, ಮಾಯದ ದೆವ್ವ ಬಲಬೇರಿ ಕೆವ್ವ ಹುಷಾರಿ ನೋಡುವ. ಮಾಯೆ ಇಲ್ಲ ಅಂದ್ರೂ ಕೂಡ ಐತಿ ಅನ್ನುವಂಥ ಮತೀಯ ಭ್ರಮೆಯನ್ನು ನೀವು ತೆಲುಗ ತುಂಬಿ 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 ನಿಮ್ಮನ್ನು ಏನು ಮಾಡ್ತಾರ ಅಂದ್ರೆ ಸತ್ಯದ ಕದವನ್ನು ಮುಚ್ಚಿ ಅಸತ್ಯದ ಕಡೆ ಓಡ್ಸಕತ್ತಾರ. ಭಾಳ ಎಚ್ಚರ್ರಿ ಅಂತೇಳಿ ಅದು ಹೆಂಗೆ ಬಂದು ನಿಮ್ಮನ್ನು ಕಾಡ್ತತಿ ಅನ್ನೋದಕ್ಕೆ ಭಾಳ ಚಂದ ಹಾಡ್ತಾರೆ ಅವರು. ಮಾಯದ ದೆವ್ವ ಮಾಯದ ದೆವ್ವ ಬಲಬೇರಿ ಕೆವ್ವ ಹುಷಾರಿ ನೋಡುವ, ಹುಷಾರಿ ನೋಡುವ ತಂಗಿ ಜ್ವಾಕಿಲೆ ನಡೆಯುವ. ಹುಷಾರಿ ನೋಡುವ ತಂಗಿ ಜ್ವಾಕಿಲೆ ನಡೆಯುವ. ಇಲ್ಲಿ ತಂಗಿ ಅಂದ್ರೆ ಬರೀ ಹೆಣ್ಮಕ್ಳು ಅಂತಲ್ಲ, ಯಾಕಂದ್ರೆ ನಮ್ಮ ಶರಣ ಸಿದ್ಧಾಂತದೊಳಗೆ ಈ ಅಂಗವೇ ಯಾವ ಭಾವ? ಸತಿಭಾವ. ಲಿಂಗವೇ ಪತಿಭಾವ. ಹಾಗಾಗಿ ಆ ಪರಶಿವನ ಅಂಗಳದೊಳಗೆ ನಾವೆಲ್ಲರೂ ಸತಿಭಾವದಲ್ಲಿ ಇರುವಂತಾರ. ಅದನ್ನ ಮನಗಂಡಂಥವ್ರು ಅವ್ರು ಹೇಳ್ತಾರ, ಮಾಯದ ದೆವ್ವ ಬಲಬೇರಿ ಕೆವ್ವ ಹುಷಾರಿ ನೋಡವ್ವ. ಅದನ್ನ ಹೇಳ್ಕೊಂತ ಹೇಳ್ತಾರ ಅವರು. ಲಿಂಬಿಯ ಬನದೊಳಗ ಯವ್ವ ಬಾಗಿ ಬಂದಿತ್ತ, ಸಂಪಿಗೆ ಬನದೊಳಗ ಯವ್ವ ಸುಳಿಸುವುದು ಬಂದಿತ್ತ. ಮಾಯದ ದೆವ್ವ ಮಾಯದ ದೆವ್ವ ಬಲಬೇರಿ ಕೆವ್ವ ಹುಷಾರಿ ನೋಡವ್ವ, ಹುಷಾರಿ ನೋಡವ್ವ ತಂಗಿ ಜ್ವಾಕಿಲೆ ನಡೆಯವ್ವ, ಹುಷಾರಿ ನೋಡವ್ವ ತಂಗಿ ಜ್ವಾಕಿಲೆ ನಡೆಯವ್ವ. ಎಲ್ಲ ಅಲ್ಲ ಸಲ್ಲದ ಮನಸ್ಸುಗಳು ನಮಗೆ ಏನು ಮಾಡಕತ್ತವು ಅಂತಂದ್ರೆ, ಇಲ್ಲದನ್ನು ಐತಿ 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 ಅಂತ ತಲೆಯೊಳಗೆ ಭ್ರಮೆಗೆ ಒಳಪಡಿಸಿ ಏನು ಮಾಡಿಬಿಟ್ಟವು ಅಂದ್ರೆ ನಮ್ಮನ್ನು ಕತ್ತಲೆಯ ಕೋಟದೊಳಗೆ ಕುಂದಿರಿಸಿಬಿಟ್ಟವ. ಯಾವ ಜಗತ್ತು ನಮ್ಮನ್ನು ಕತ್ತಲೆಯ ಕಡೆಗೆ ಕುಂದಿರಿಸಿಬಿಟ್ಟಿತ್ತಲ್ಲ, ಅಂತಹ ಜಗತ್ತನ್ನು ಧಿಕ್ಕರಿಸಿ ಬಸವ ತಂದೆ ನಮಗೆ ಹೊಸ ಸಿದ್ಧಾಂತವನ್ನು ಕೊಟ್ಟರು. ಅಂತಹ ಹೊಸ ಸಿದ್ಧಾಂತವೇ ಯಾವುದು ಅಂತಂದ್ರೆ ಅಖಂಡ ಲಿಂಗಾಯತ ಅನ್ನುವಂಥ ಸಿದ್ಧಾಂತ. ಅಂತಹ ಅಖಂಡ ಲಿಂಗಾಯತ ಅನ್ನುವಂಥ ಸಿದ್ಧಾಂತದೊಳಗೆ ನಾವೆಲ್ಲರೂ ಬೇರೆ 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 ಪಂಥದಾಗಿರ್ಬೇಕು. ಇದು ಒಂದು ಮಾಯನೇ. ಎಲ್ಲೆಲ್ಲೇ ಮಾಯ ಹರಿವು ತನ್ನ ಒಳಚಾಚನ್ನು ಕುಂತತಿ ಅಂತಂದ್ರೆ ಕೊಟ್ಟ ಕುರ್ಚಿನ 10 ನಿಮಿಷಕ್ಕೆ ಕೊಟ್ಟಾರ ಅನ್ನೋಂಥ ಪ್ರಜ್ಞೆ ನನಗೆ ಇರ್ಬೇಕು. ಕೊಟ್ಟ ಕುರ್ಚಿ ನನಗ ಆಗೈತಿ, ನನಗೋಸ್ಕರ ಕುಂತತಿ ಅಂದ್ರೆ ಅದು ಮಾಯನ. ಯಾಕಂದ್ರೆ ಈಗ ನೋಡ್ರಿ, ಇಲ್ಲಿ ನಮಗೆ 10 ನಿಮಿಷದ ಕುರ್ಚಿ ಕುಂದಿಸ್ಯಾರ ಅಂತ ತಿಳ್ಕೊರಿ. ಈ ಕುರ್ಚಿ 10 ನಿಮಿಷಕ್ಕೆ ಅಷ್ಟೇ ನಮ್ಮದಂತ ತಿಳ್ಕೊಂಡಿದ್ವಿ ಅಂದ್ರೆ ನಾವು ಸರಿ ಇದೀವಿ ಅಂತ ಅರ್ಥ. ಈ ಕುರ್ಚಿ ಎಷ್ಟೊತ್ತಿದ್ರು ಇದು ನನಗಾಗೆ ಇರ್ಬೇಕು ಅಂದೈತಲ್ಲ, ಅದು ಇನ್ನೂ ದೊಡ್ಡ ಮಾಯಾಭ್ರಾಂತ, ಅದು ಬೆನ್ನತ್ತಿ ಕಾಡಕತ್ತತಿ ಅಂತ ಅರ್ಥ. ಇದು ಬಹಳಷ್ಟು ಮಂದಿಗೆ ಐತಿ ಕುರ್ಚಿ ಭ್ರಮೆ. ಹಿಂಗಾಗಿ ಒಬ್ಬೊಬ್ಬ ಮನುಷ್ಯ ಒಂದೊಂದು ಭ್ರಮೆಯ ಮಾಯೆಯ ಛಾಯೆ ಒಳಗ ಒದ್ದಾಡ್ತಿರ್ತಾನಲ್ಲ, ಹಾಗೆ ಒದ್ದಾಡುವಂತಹ ಮಾಯೆಯ ಛಾಯೆ ಒಳಗಾದಂಥ ಅನೇಕ ಮನಸ್ಸುಗಳಿಗೆ ಅವರು ಎಚ್ಚರಿಸ್ತಾ ತಾಬೇರೆಯನ್ನು ಅಳಲಿಸಿ ಕಾಡಿತ್ತು, ತಾಬೇರೆಯನ್ನು ಬಳಲಿಸಿ ಕಾಡಿತ್ತು. ಮಹಾದೇವಿ ಕೊನೆಗೊಂದು ಮಾತು ಹೇಳ್ತಾಳ, ಈ ಮಾಯೆಯ ಗೆಲ್ಲುವುದು ಎನ್ನಳವಲ್ಲ ಅಂತ ಹೇಳ್ತಾಳೆ.
ಈ ಮಾಯೆಯನ್ನು ಗೆಲ್ಲೋದು ಎನ್ನಳವಲ್ಲ ತಂದೆ. ಯಾಕೆ ಅಂತಂದ್ರೆ ಸದಾ ನೀನು ಒಲಿದು ನನ್ನ ಕರ್ಕೊಂಡು ಹೋದೆ ಅಂದ್ರೆ ಅವಾಗ ನನಗೆ ಮಾಯೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಹೇಳ್ತಾರ. ಅಂದ್ರೆ ಸದಾ ಅರಿವಿನ ಎಚ್ಚರಿಕೆಯ ಪ್ರಜ್ಞೆಯಲ್ಲಿ ಗೆದ್ದೇನಂದ್ರೆ ಒದ್ದೆನೇ ಇತ್ತಂತ ಮಾಯೆ. ಯಾರನ್ನ ಗೆದ್ದೆ ನೀವು ಭಾಳಷ್ಟು ಗೊತ್ತೈತಿ ಅಂತ ಹೇಳ್ತಾರಲ್ಲ ಅವರೆಲ್ಲರನ್ನೂ ನುಂಗಿ ನೀರು ಕುಡಿದಿತ್ತಂತ. ಬ್ರಹ್ಮ ಗಣವೆಂದು ಬ್ರಹ್ಮನ ಪೂಜಿಸಲು ಹೋದಡೆ ಬ್ರಹ್ಮನ ನುಂಗಿತ್ತಿ ಮಾಯೆ, ವಿಷ್ಣುವ ನುಂಗಿತ್ತಿ ಮಾಯೆ, ಹರಿಯ ನುಂಗಿತ್ತಿ ಮಾಯೆ. ಅಷ್ಟೇ ಅಲ್ಲ, ನರ ಹರ ಸುರ ಮುನಿ ಯೋಗಿ ಜೋಗಿ ಲಾಕುಳೇಶ ಇಂತಿ ಅನಂತ ಶ್ರವಣಿ ಸನ್ಯಾಸಿಗಳನ್ನೆಲ್ಲ ತಲೆ ಕೆಳಗಾಗಿ ಮಾಡಿತ್ತು ಈ ಮಾಯೆ. ಈ ಮಾಯೆಯ ಗೆಲ್ಲೋಡೆ ಎನ್ನಳವಲ್ಲ, ನೀನು ಒಲಿದು ಕುಡಿದಿದೆ ನಾನು ಗೆದ್ನಪ್ಪ ಅಂತ ಹೇಳ್ತಾರೆ ಶರಣರು. ಇಡೀ ಜಗತ್ತಿನೊಳಗೆ ನರ ಹರ ಸುರ ಮುನಿ ಯೋಗಿ ಜೋಗಿ ಲಾಕುಳೇಶ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರೆಲ್ಲರೂ ಕಾಲದ ಕಟ್ಟಳೆಗೆ ಒಳಗಾಗಿ ತಲೆ ಕೆಳಗಾಗಿ ಹೋಗಿಬಿಟ್ರಂತ. ನೆನಪಿರಲಿ, ತಲೆ ಕೆಳಗಾಗಿ ಹೋಗದ ಅರಿವಿನ ಆ ಅಂತರ್ಸತ್ವದ ಜ್ಞಾನವನ್ನ ಲಿಂಗಾನುಭಾವ ಸಂಧಾನದ ಮೂಲಕ ಅರಿತು ನಾನಲ್ಲ, ನಾನು ಸ್ವಯಂ ಪರಶಿವ ಮೂರ್ತಿ ಅನ್ನೋದನ್ನು ತಿಳ್ಕೊಂಡ ತನ್ಮೂಲಕ ಮಾಯೆಯ ಬಾಗಿಲಿಗೆ ಅಂದ್ರೆ ಹಡಪ ಲಿಂಗ ಅಂತ ಹೇಳ್ತಾಳ ನಮ್ಮ ಶರಣರ ಪರಿ ಅಂತಂದಡೆ ಕತ್ತಲೆಯ ಬಾಗಿಲಿಗೆ ಕದವ ನಿಕ್ಕಿ ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗನೆಲ್ಲಿ ಓಲಾಡುವ ಶರಣಂಗೆ ನಮೋ ನಮೋ ಎಂದನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಹೇಳ್ತಾರ. ಯಾರು ಮಾಯೆಯನ್ನ ಗೆದ್ರು ಅಂತಂದ್ರ ಕತ್ತಲೆಯ ಬಾಗಿಲಿಗೆ ಕದವ ನಿಕ್ಕೋದು ಅಂದ್ರೆ ಏನ, ಜನನ ಮತ್ತು ಮರಣದ ಪರಿಯನ್ನು ಅರಿತು ಈ ಭೂಮಿ ಮೇಲೆ ನಾವು ಬದುಕಾಕ ಬಂದೇವಿ ಅಂತಂದ್ರ ಎಲ್ಲರೂ 3 ದಿವಸದ ಯಾತ್ರೆ ಮಾಡಕ ಬಂದೇವಿ. ಅದ್ರೊಳಗೆ ಯಾಕಷ್ಟು ದಿಮಾಕ, ನಂದು ದೊಡ್ಡ ಪೀಠ ನಿಂದು ಸಣ್ಣ ಪೀಠ, ನಾ ದೊಡ್ಡ ಸ್ವಾಮಿ ನಿಂದು ಸಣ್ಣ ಸ್ವಾಮಿ, ನಂದು ಆ ಪೀಠ ನಂದು ಈ ಪೀಠ, ನಮ್ದು ಆ ಜಾತಿ ನಿಂದು ಈ ಜಾತಿ. ಅರೆ ಮಾಯೆಲ್ಲ ಇನ್ನೇನಿದು? ಮಾಯೆಲ್ಲ ಇನ್ನೇನು ಹೇಳಿರಲ್ಲ, ನಾ ದೊಡ್ಡವ ನೀ ಸಣ್ಣವ, ನಾ ದೊಡ್ಡವ ನಾ ಇನ್ನೂ ದೊಡ್ಡವ. ಅರೆ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾ ದೊಡ್ಡವ ಅನ್ನುವಂಥ ಹುಚ್ಚು ಭ್ರಮೆ ಮನಸ್ಸಿನೊಳಗೆ ಮನಿ ಮಾಡಿ ಕುಂದಿರ್ತತ್ತಲ್ಲ, ಅವರೆಲ್ಲರೂ ಎದಕ್ಕೆ ಆಗಿರ್ತಾರ ಅಂದ್ರೆ ಲಿಂಗಮತ ಹೇಳೋದು ಅವರೆಲ್ಲರೂ ಕತ್ತಲೆಯ ಬಾಯಿಲಿ ಕದವನಿಕ್ತಾರಲ್ಲ, ಅವರು ಜಾತಿ ಅನ್ನುವಂಥ ಹಮ್ಮಿನ ಕೋಟೆಯಲ್ಲಿ ಕುತ್ಕೊಂಡ ತತ್ವದ ಮುಖವಾಡ ನಕ್ಕೊಂಡು ಮಾತಾಡೋರಿಗೆ ಅವ್ರು ಎದಕ್ಕೆ ಸಿಕ್ಕೊಂಡಾರ ಅಂದ್ರೆ ಮಾಯೆಯ ಬಾಗಿಲಿಗೆ ಸಿಕ್ಕೊಂಡಾರ ಹೊರತು ಯಾರು ಗಟ್ಟಿಯಾಗಿ ತತ್ವವನ್ನು ಅಪ್ಕೊಂಡಿರ್ತಾರಲ್ಲ, ಯಾರು ಗಟ್ಟಿಯಾಗಿ ಅಪ್ಪನ ಮಕ್ಕಳಾಗಿ ಶರಣ ಸಿದ್ಧಾಂತವನ್ನ ಒಳಗು ಹೊರಗೆ ಇಟ್ಕೊಂಡಿರ್ತಾರಲ್ಲ ಅವರು ಜಾತಿ ವಾಸನೆಗೆ ಒಳಗಾಗಿರಂಗಿಲ್ಲ, ಅವರು ಬಸವ ತತ್ವದ ವಾಸನೆಗೆ ಒಳಗಾಗಿರ್ತಾರೆ. ಅವರು ಮಾಯೆ ಛಾಯೆಯನ್ನ ಎಡಗಾಲಿಂದ ಜಾಡಿಸಿ ಬತ್ತು ಒಳಗು ಹೊರಗು ಬಸವ ಅನ್ನುವಂಥ ಬೀಜವನ್ನ ಅಂತಃಕರಣ ಇಟ್ಕೊಂಡಿರ್ತಾರ. ಬಹಳಷ್ಟು ಮಂದಿ ಮುಖವಾಡ ಹಾಕೊಂಡು ಮಾತಾಡೋ ಮಂದಿ ಭಾಳ ಅದಾರ. ಏನ್ ಮಾಡೋದು? ಯಾಕಂದ್ರೆ ನಮ್ ತಪ್ಪಲ್ಲ ನಿಮ್ ತಪ್ಪಲ್ಲ ಅಂತದ. ಯಾರು ತಪ್ಪು ಅನ್ನೋದಕ್ಕೆ ವಚನಕಾರ ಹೇಳಕತ್ತಾರ. ಮತ್ತೆ ನನ್ನ ಮೇಲೆ ಸಿಟ್ಟಿಗಿದ್ರೆ ನೀವು ಸಿಟ್ಟಿ ಹೇಳಂಗಿದ್ರೆ ನನ್ನ ಮೇಲೆ ಸಿಟ್ಟಿ ಹೇಳ್ಬೇಡ್ರಿ, ವಚನಕಾರ ಮೇಲೆ ಸಿಟ್ಟಿ ಹೇಳ್ರಿ. ಅವ್ರು ಏನು ಹೇಳ್ತಾರ ಅಂತಂದ್ರೆ, ಯಾಕೆ ಅವ್ರು ಹೇಳ್ತಾರ ಅಂತಂದ್ರೆ ಸತ್ತುಳ್ಳ ಶರಣರು ದರೆಯಂಗಳದ ಎದ್ದಿ ಮೆರೆವ ಕಾಲಕ್ಕೆ, ಅವ್ರಿಗೆ ಮುನೇಶ್ವರು ಹೇಳ್ತಾರ, ಸತ್ತುಳ್ಳ ಶರಣರು ದರೆಯಂಗಳದ ಮಧ್ಯೆ ಎದ್ದು ಮೆರೆವ ಕಾಲಕ್ಕೆ ಬಲ್ಲಿದರಲ್ಲದವರ ಪಾಷಾಂಡಗಳೆಲ್ಲ ಬಂದು ತತ್ವವ ಹೇಳ್ಯಾರು. ಬಲ್ಲಿದವರಲ್ಲದೆಲ್ಲರೂ ಬಂದು ಪಾಷಾಂಡಿಗಳೆಲ್ಲರೂ ಶರಣ ತತ್ವ ಹೇಳಿದರು. ಹೊರಗೆ ಶರಣದ ಮುಖವಾಡ ಅಂತರಂಗದೊಳಗೆ ವಿಷದ ಜ್ವಾಲೆಯನ್ನೇ ಬಿತ್ತು ತಿಪ್ಪರು. ಅಯ್ಯಯ್ಯೋ ಮೋನೆಯಂತನ ಇಂಥಪ್ಪವರನ್ನ ಕಂಡು ಮೋನಯ್ಯನ ಮಾತು ಚಾಣದ ಹದನದಂತೆ ಗಟ್ಟಿಯಾದವರು ಉಳಿದಾರು, ಜೊಟ್ಟಿಯಾದವರು ಅಳಿದಾರು. ಹಸನ್ಮುಖದಿ ಬಸವಗುರುರಾಯ ಹಸಿರು ಕುದುರೆ ನೇರಿ ಬರುತ್ತಿರಲು ಧರೆಯವಗೆ ವಶವಾಗದಿಹುದೆ ಅನ್ನುವಂಥ ಮಾತನ್ನ ವಿಶ್ವಕರ್ಮ ವರ್ವಿ ಮೌನೇಶ್ವರ ಹೇಳ್ತಾನ. ಎಷ್ಟು ಚಲೋ ಮಾತು ಹೇಳ್ತಾನ. ಚಲೋ ಜಾತಿ ಅನ್ನುವಂಥ ಮಾಯ ಹೆಂಗೆ ಕಡಕತ್ತ ಅನ್ನೋದಕ್ಕೆ ಎಷ್ಟು ಚಲೋ ಹೇಳ್ತಾರಂದ್ರೆ, ಅವರು ಕುರುವ ಕೊರವನಾಗಿ ಹುಟ್ಟಿದ್ದರೆ ಹೆಮ್ಮೆ ಪಡುತ್ತಿದ್ದೆ, ಗರಿವಿ ಜನಿವಾರಿಯ ಉದರಜೊಳು ಜನಿಸಿ ನಾ ಕಿರಿದಾದೆ ನೀ ಕೇಳೋ ಬಸವಣ್ಣ. ಎಷ್ಟು ಚಲೋ ಐತಲ್ಲ. ಮಾಯೆ ಅನ್ನುವಂಥದ್ದು ನಿಮ್ಮನ್ನು ಬಿಡ್ರಿ ಹೋಗ್ಲಿ, ಗಂಡ ಹೆಂಡತಿ ಮಕ್ಕಳು ಮನಿ ಐಶ್ವರ್ಯ ನಿಮಗ ಇಷ್ಟು ಬೆನ್ನತ್ತಿ ಕಾಡಕತೈತಿ, ಬಿಟ್ಟೇನ ಸ್ವಾಮಿಗಳಿಗೆ ಕಂಡಪಟ್ಟಿ ಬೆನ್ನತ್ತಿ ಕಾಡುವಾಗ ಪಾಪ ನಿಮ್ಗೇನು ಹೇಳೋದೈತಿ ಹೇಳ್ರಿ. ನಾವು ಎಲ್ಲವನ್ನೂ ಬಿಟ್ಟೇನೇನುವಂತ ನಮ್ಗೆ ಕಂಡಪಟ್ಟಿ ಬೆನ್ನತ್ತಿ ಕಾಡುವಾಗ ನಿಮ್ಗೆ ಯಾಕೆ ಕಾಡಂಗಿಲ್ಲ? ಅದಕ್ಕೆ ಹೇಳಕತ್ತಾರ, ನನ್ನೊಳಗೂ ಕೂಡ ಸೂಕ್ಷ್ಮವಾಗಿ ಬೆನ್ನತ್ತಿ ಕಾಡಕತ್ತಿತ್ತು. ಏನು ಬೆನ್ನತ್ತಿ ಕಾಡಕತ್ತಿತ್ತು ಅಂತಂದ್ರೆ, ನಾನು ಎಲ್ಲವನ್ನ ಬಿಟ್ಟು ಲಿಂಗ ತತ್ವದ ಅಂಗಳದಲ್ಲಿ ಒಂದಾಗಿ ಲಿಂಗವನದಲ್ಲಿ ಅಚ್ಚೊತ್ತಿ ನಿಲ್ಬೇಕಂದ್ರೆ ನನ್ನವರೇ ಜಗ್ಗಿ ಏನು ಮಾಡಕತ್ತಾರಂದ್ರೆ, ನೀ ಅವನಲ್ಲ ಅಂತೇಳಿ ಸಿಕ್ಕ ಹಾಕಕತ್ತಾರ ಮಾರಯ್ಯ. ಏನು ಮಾಡಲಿ, ಕುರುವ ಕೊರವನಾಗಿ ಹುಟ್ಟಿದ್ದರೆ ಹೆಮ್ಮೆ ಪಡುತ್ತಿದ್ದೆ. ನಾನು ಯಾರ್ಯಾರ ಹಾದಿ ಬೀದಿ ಒಳಗೆ ಹುಟ್ಟಿ ಬಿಟ್ಟಿದ್ರೆ ಮಾರಯ್ಯ ಸಂತೋಷ ಪಡ್ತಿದ್ದೆ, ಆನಂದ ಪಡ್ತಿದ್ದೆ. ಏನ್ ಮಾಡ್ಲಿ, ಗರಿವಿ ಜನಿವಾರಿಯ ಉದರ ಜನಿಸಿ ಸುಮ್ಮನೆ ಈ ಜನಿವಾರಿದಾರ ಜನಿಸಿ ನಾ ಕಿರಿದಾದೆ ನೀ ಕೇಳೋ ಬಸವಣ್ಣ ಅಂತ ಹೇಳಕತ್ತಾರ. ಎಲ್ಲರ ಒಳಗೂ ಜಾತಿ ಮಡಿವಿನ ವಾಸನೆ, ಎಲ್ಲರೊಳಗೂ ಅಜ್ಞಾನದ ವಾಸನೆ. ಎಷ್ಟು ಚಲೋ ಮಾತು ಹೇಳ್ತಾರ ಅಂತಂದ್ರೆ ಶರಣರು ಹೆಜ್ಜೆಗೂ ಕೂಡ ಸ್ವಚ್ಛಾಗಿ ಬಿಚ್ಚಿಟ್ಕೋತ ಹೋಗ್ತಾರ. ಅವ್ರು
ಕತ್ತಲೆಯ ಬಾಗಿಲಿಗೆ ಕದವನಿಕ್ಕಿ ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗ ನೋಡಲೊಲ್ಲದೆ. ನಾವು ದೊಡ್ಡವರು ಅನ್ಸ್ಕೊಂಡ್ರು, ನಾವು ಎತ್ತರ ಕುಂತ್ರು ನಮ್ಮೊಳಗಿನ ಅಷ್ಟ ಮದಗಳು ಯಾಕೆ ಕಳ್ಯಾಕಾಗಿಲ್ಲ ಅಂತಂದ್ರೆ, ನಮ್ಮೊಳಗ ಯಾಕೆ ಇನ್ನೂ ಒಂದಿಷ್ಟು ಜ್ವಾಲೆಗಳು ಎದ್ದು ಉರ್ಯಾಕತ್ತವ ನಿಗಿನಿಗಿ ಅಂತಂದ್ರೆ, ನಾವು ಏನು ಮಾಡಕತ್ತಿಲ್ಲ ಅಂದ್ರೆ ಹಡಪದ ಲಿಂಗಮತ್ತ ಹೇಳುವಂಗ ಕತ್ತಲೆಯ ಬಾಗಿಲಿಗೆ ಕದವ ನಿಕ್ಕುವಂಥ ತಾಕತ್ತ ನಮ್ಮೊಳಗೆ ಬಂದಿಲ್ಲ. ಹಾಗಾಗಿ ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗ ನೋಡಲೊಲ್ಲದೆ. ಆ ಖಂಡ ಪರಶುವ ಮೂರ್ತಿ ನಾನು ನೀನು ಅಂದಾದ್ಮೇಲೆ ನಾನು ನಿಮ್ಮನ್ನ ಕೇಳಕತ್ತೀನಿ, ಏನಂತ ಹೇಳಿದ್ರು ಅವರು? ಒಂದು ಮಾತು ಹೇಳಿದ್ರು, ಯಾರ ಯಾಕಿರ್ಲಿ ಮರಯ್ಯ, ಅಂಗದ ಮೇಲೆ ಲಿಂಗವನ್ನು ಕಟ್ಟವ್ರನ್ನ ಸಂಗಯ್ಯನ ಮಕ್ಕಳು ಅಂತ ಹೇಳಿದ್ವಿ ಅಂತ ಶರಣ ಹೇಳಕತ್ತಾರ. ಹೌದಲ್ಲ? ಅಂಗದ ಮೇಲೆ ಲಿಂಗವನ್ನು ಕಟ್ಟದವ್ರು ಎಲ್ಲರೂ ಸಂಗಮನಾಥನ ಮಕ್ಕಳು ಅಂತ ಹೇಳಕತ್ತೀವಿ. ಮತ್ತಿಲ್ಲೇ ನಮ್ಮವ್ರು ನಮ್ಮನ್ನ ಕನ್ನಡ ಸಿಗಕತ್ತಾರ, ಬೇರೆ ಯಾರು ಅಲ್ಲ, ಬೇರೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಕತ್ತಾರ. ಆದ್ರೆ ನಮ್ಮವ್ರು ನಮ್ಮನ್ನ ಬೇಲಿಯೇ ಎದ್ದು ಹೊಲ ಮೇಯಕತ್ತರ. ಯಾರಿಗೆ ಹೇಳಂಗಿಲ್ಲ ಅವ್ರು? ನೀರಡಿಸಿ ಬೇಲಿಯೇ ಎದ್ದು ಹೊಲ ಮೈದು ನಾರಿಯೇ ತನ್ನ ಮನೆಯಲ್ಲಿ ಕಳುವಡೆ ಅಂತ ಹೇಳಂಗಿಲ್ಲ. ಬಹಳಷ್ಟು ಕಡೆ ಹೇಳ್ತಾರೆ ನೋಡ್ರಿ, ಏರಿ ನೀರುಂಬಡೆ ವೃಕ್ಷವೇ ಭಕ್ಷಕವಾದಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ. ನಾ ಯಾರಿಗೆ ಹೇಳ್ಬೇಕು ಕೇಳಪ್ಪ ಮಾರಯ್ಯ? ಯಾವ ಈಗ ನಿಮಗೆ ತಿಳಿಂಗ್ ಹೇಳ್ಬೇಕಂದ್ರೆ, ನಿಮ್ಮ ಹೊಲದೊಳಗೆ ಒಂದು ದೊಡ್ಡ ಕೆರೆ ಕಡ್ದ ಅಲ್ಲಿ ಕೆರೆಗೆ ನಿಲ್ಸಕ್ಕೆ ಸುತ್ತಲೂ ಬದು ಹಾಕಿರ್ತೀರಿ. ಯಾಕೆ ಹಾಕಿರ್ತೀರಿ ಬದುವನ್ನ? ನಿಮ್ಮನ್ನ ಕೇಳಕತ್ತೀನಿ ನಾ. ಬದು ಯಾಕೆ ಹಾಕಿರಿ ಅಂದ್ರೆ, ಆ ಒಂಡಿ ಒಳಗೆ ನೀರು ನಿಲ್ಲಿ ಅಂತ ಹಾಕಿರ್ತೀರಿ. ಮತ್ತು ಆ ಒಂಡೆ ನೀರು ಕುಡಿದ್ಬಿಟ್ರೆ ಅರೆ ಇನ್ನಾರಿಗೆ ದೂರ. ವೃಕ್ಷವೇ ಭಕ್ಷಕವಾದಡೆ. ಒಬ್ಬ ರೈತ ತನ್ನ ಮಾವಿನ ತೋಪನ್ನು ಪೇರಲ ತೋಪನ್ನು ಬೇಲಿಯನ್ನು ಕಟ್ಟಿ ಮರವನ್ನು ಸಂರಕ್ಷಣೆ ಮಾಡಿ ತೋಟದೊಳಗೆ ಸಮೃದ್ಧವಾದ ಫಲ ಬರಲಿ ಅಂತ ಯಾಕೆ ಕಾಯ್ತಿರ್ತಾನ ಅಂದ್ರೆ, ಅಲ್ಲಿ ಬಂದಂಥ ಫಸಲನ್ನು ಸಮಾಜಕ್ಕೆ ಹಂಚಿ ತನ್ನ ಮೂಲಕ ನಾನು ಬದುಕಬೇಕು, ಸಮಾಜನ ಬದುಕಬೇಕು ಅಂತೇಳಿ ಕಾಯ್ತಿರ್ತಾನ. ಆ ಮರನ ಹಣ್ಣು ತಿಂದ್ಬಿಟ್ರೆ ಅರೆ ಟೆಲ್ ಮಿ ವಾಟ್ ಐ ಸೇ. ಆ ಮರನ ಹಣ್ಣು ತಿಂದ್ಬಿಟ್ರೆ ಏನು ಮಾಡೋದು? ಅವ್ರು ಹೇಳಕತ್ತಾರ, ಮತ್ತೆ ಹೇಳಕತ್ತಾರ ನೀರಡಿಸಿ ಅಂದಾದ್ಮೇಲೆ ವೃಕ್ಷವೇ ಭಕ್ಷಕವಾಗಿ ಅಂದಾದ್ಮೇಲೆ ಮತ್ತೆ ಹೇಳಕತ್ತಾರ ಅವರು. ಎಷ್ಟು ಚಲೋ ಮಾತು ಹೇಳಕತ್ತಾರ ಅಂದ್ರೆ, ವಚನಗಳಲ್ಲಿ ಮಾಯಾಪರಿ ಅನ್ನುವಂಥದ್ದು ನಮ್ಮ ಮನದೊಳಗಿನ ವಚನ ಅಂತಂದ್ರೆ ಬೇರೆ ಏನೂ ಅಲ್ಲ, ವಚನ ಅಂತಂದ್ರೆ ಮತ್ತೇನೂ ಅಲ್ಲ. ಹೌದು, 15 ನಿಮಿಷ ಅಂತ ಹೇಳಿದ್ರವ್ರು, ಅದಕ್ಕೆ ಸಮಯ ಅಂತಂದು ಕಾಣಿಸುತ್ತೆ. ನಥಿಂಗ್, ಇಟ್ಸ್ ಡೋಂಟ್ ವರಿ. ಹಿಂಗಾಗಿ ಏನೇನೈತಲ್ಲ ಈ ಜಗತ್ತಿನೊಳಗೆ ಎಲ್ಲೆಲ್ಲೇ ಮಾಯೆ ಚಾಯ್ ಅಡಿಕುಂತಂದ್ರೆ ಗೆದ್ದೇನಂದ್ರೆ ವಚನ ಐತಂತ ನೋಡ್ರಿ. ಲಾಸ್ಟ್ ಮಾತಿದ ಮಾಯೆ ಎಲ್ಲೆಲ್ಲಿ ಹೆಂಗೆ ಕುಂತಂದ್ರೆ, ಭಾಳ ದೊಡ್ಡವ ಭಾಳ ಓದ್ಕೊಂಡನಿ ಯತಿಗೆ ಪರಾಕಿಯಾಗಿ ಕಾಡಿತ್ತು ಮಾಯೆ, ಶ್ರವಣಿಗೆ ಶ್ರವಣಿಯಾಗಿ ಕಾಡಿತ್ತು ಮಾಯೆ. ಎಲ್ಲಿ ಹೋಗ್ತೀರಿ ಹೇಳ್ರಿ ನೀವು? ಎಲ್ಲೆಲ್ಲಿ ಹೋಗಿ ಬಿಚ್ಚಿ ನೋಡ್ತೀರಿ, ಅಲ್ಲಲ್ಲೇ ಒಟ್ಟ ನೀ ಮುಂಚೆ ಬಾಗಲೇ ಬಿಟ್ಟು ಬಂದೇನಿ ಅಂದ್ರೆ ಹಿತ್ತಲ ಬಾಗಲೇ ಬಂದು ನಿನ್ನ ಮೇಲೆ ಕುಳಿತಿರ್ತದಂತ. ಏನ ಮಾಯೆ? ಇಟ್ಸ್ ನಥಿಂಗ್, ಇದು ಬೇರೆ ಏನೂ ಅಲ್ಲ. ಇಟ್ಸ್ ಅ ಫೋರ್ಸ್ ಆಫ್ ನೆಗೆಟಿವ್. ನನ್ನೊಳಗಿರ್ತಕ್ಕಂಥ ಅಂಧಕಾರ, ಕತ್ತಲೆ, ಅಜ್ಞಾನ. ಅದಕ್ಕೆ ಸಾಕ್ರೆಟಿಸ್ ಒಂದು ಒಳ್ಳೆ ಮಾತನ್ನು ಹೇಳ್ತಾನ, ಜ್ಞಾನವೇ ಜೀವನ, ಜ್ಞಾನವೇ ಜೀವನ, ಜೀವನವೇ ಸದೃಢವಾದ ಬದುಕು, ಅಜ್ಞಾನವೇ ಮರಣ, ಮರಣವೇ ಮಸಣ ಅಂತ ಹೇಳ್ತಾನವ. ಎಲ್ಲಿ ಅಖಂಡವಾದಂಥ ಜ್ಞಾನ ಇರ್ತೈತಲ್ಲ ಅದು ಸುಭದ್ರವಾದ ಬದುಕಾಗಿರ್ತೈತಿ. ಎಲ್ಲಿ ಅಜ್ಞಾನದ ಕೋಟಿನ ಕೂತ್ಕೊಂಡು, ಅಲ್ರಿ ನೀವು ಮಾತಾಡಕತ್ತಿದ್ದು ವಿಶ್ವ ವಿಭೂತಿ ಪುರುಷ ಅಂತ ಬಸವಣ್ಣನವರ ಸಿದ್ಧಾಂತವನ್ನ, ನೀವು ಹೇಳಕತ್ತಿದ್ದು ವಿಶ್ವಕ್ಕೆ ಮಹಾ ಮಾನವತಾವಾದಂಥ ಸಿದ್ಧಾಂತವನ್ನ ಮಣಿಸಲ್ಪಟ್ಟಂತ ವಿಶ್ವ ವಿಭೂತಿ ಪುರುಷ ಬಸವ ತಂದೆಯ ಸಿದ್ಧಾಂತವನ್ನ. ಹಾಗೆ ನಾವೆಲ್ಲರೂ ಬಸವ ತಂದೆಯ ಸಿದ್ಧಾಂತವನ್ನು ಹೇಳುವಾಗ ಒಂದೇ ತಾಯಿಯ ಮಕ್ಕಳು ಅಂತ ನಾವೆಲ್ಲರೂ ಹೊಂಟೇವೆ ಅಂದ್ರೆ, ಮತ್ತೆ ನಮ್ಮೊಳಗಡೆ ಆದಲ್ಲ ಇದಲ್ಲ ಅಂತ ಜಗ್ಗಾಡ್ತೀವಿ ಅಂತಂದ್ರೆ, ಅದು ನಮ್ಮ ಮನದ ಮಾಯೆಯೋ ಇನ್ನೊಬ್ಬರ ಮನದ ಮಾಯೆಯೋ? ನಿಮ್ಮನ್ನ ಕೇಳಕತ್ತೀನ. ಅದು ನಮ್ಮ ಮನದ ಮಾಯೆ. ನನ್ನೊಳಗ ಕತ್ತಲು ತುಂಬಿಕೊಂಡಿದ್ದಕ್ಕೆ, ನನ್ನೊಳಗ ವಿಶಾಲತೆ ಇಲ್ಲದಕ್ಕೆ, ನಾನು ಸಂಕಚಿತಗುಣಕ್ಕೆ ಒಳಪಟ್ಟಿದ್ದಕ್ಕೆ ಅದಾದಲ್ಲೋ ಮಾರಯ್ಯ ಇದು ಅಂತ ಹೇಳಕತ್ತೀವಿ. ಮತ್ತು ಯಾರು ಬೆಳಕನ್ನು ತೋರಿಸ್ಬೇಕಾಗಿತ್ತಲ್ಲ, ಯಾರು ಮಾತನ್ನು ಕೇಳಿದ್ರೆ ಪೂರ್ಣತೆ ಬರಬೇಕಾಗಿತ್ತು, ಯಾರು ಮಾತನ್ನು ಕೇಳಿದ್ರೆ ಯಾವ ವಚನಗಳನ್ನು ಹಾಡಿದ್ರೆ, ಯಾವ ವಚನಗಳನ್ನು ಕೇಳಿದ್ರೆ ಪಕ್ವತೆ ಬರಬೇಕಾಗಿತ್ತಲ್ಲ, ಆ ವಚನಗಳನ್ನು ಹೇಳಿದ ಮೇಲೂ ಆ ವಚನವನ್ನು ಆಡಿದ ಮೇಲೂ ಅಲ್ಲಿ ಅಜ್ಞಾನ ತುಂಬೈತಿ ಅಂತಂದ್ರೆ, ನನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಏನಾಗಿವೆ ಅಂದ್ರೆ ಎಲ್ಲೆಲ್ಲೋ ಒಂದು ಮಾಯದ ಸೆಳೆತಕ್ಕೆ ಒಳಗಾಗಿವೆ ಅಂತ ಅರ್ಥ. ಇದನ್ನ ಪ್ರಾಂಜಲ ಮನುಷ್ಯನ ಪ್ರತಿಯೊಬ್ಬರು ಒಪ್ಕೋಬೇಕ, ನನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಒಪ್ಕೋಬೇಕು. ಅದನ್ನ ನಾವೆಲ್ಲರೂ ಒಂದೊಂದು ಕಡೆ ಒಳಗಾಗಿವೆ ಅಂತ ಅರ್ಥ. ಅದನ್ನ ಬಿನ್ನಿಟ್ಟು ದೂರಿ ಬಾಗಲಕೋಟೆ ಅಂಗಡದ ಒಳಗೆ ರೆಡ್ ಲೈಟ್, ಹೈ ಅಲರ್ಟ್ ಅಂತ ಹೈ ಅಲರ್ಟ್ನೊಳಗೆ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಇಡೀ ಬಾಗಲಕೋಟೆ ಜಿಲ್ಲಾ ತಂದೆ ತಾಯಿಗಳು ಅತ್ಯಂತ ಸುಭದ್ರವಾಗಿ ನಮಗೆ ನಮ್ಮ ಇವ್ರು ಮೋಟಿ ಹೇಳ್ತಿದ್ರು, ಎಲ್ಲೆಲ್ಲಿ ಇಷ್ಟೊತ್ತನ ಬಸವ ಯಾತ್ರೆ ಏನು ಮಾಡ್ಕೊಂತೀವಲ್ಲ ಅದರೊಳಗೆ ಒಂದು ಕೈ ಮ್ಯಾಲಾಗಿ ಕಂಡಿದ್ದು ಯಾವುದು ಅಂತಂದ್ರೆ, ಎಲ್ಲಿ ಬ್ಯಾಡ್ ಅಂದಾರ ಅಲ್ಲೇ ನಮ್ಮಪ್ಪ ಪ್ರಜ್ವಲಿಸನ್ರಿ ಸ್ವಾಮಿಗಳು ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ರು. ಇಟ್ಸ್ ಅ ಬ್ಯೂಟಿ ಆಫ್ ನಾಲೆಜ್.
ಇಟ್ಸ್ ಅ ಬ್ಯೂಟಿ ಆಫ್ ನಾಲೆಜ್. ಇದು ಅಖಂಡ ಜ್ಞಾನ. ಇದು ಕತ್ತಲು ತುಂಬಿತ್ತಂದ್ರೆ ಅದ ಅಜ್ಞಾನ. ಅದಕ್ಕೆ ಜ್ಞಾನವೇ ಜೀವನ, ಅಜ್ಞಾನವೇ ಮರಣ ಅನ್ನುವಂಥ ಮಾತನ್ನ ಶರಣರು ಹೇಳ್ತಾರೆ. ನಮ್ಮನ್ನ ಸದೈವ ಜ್ಞಾನದ ಕಡೆ ಮುಖ ಮಾಡಿ ನಿಲ್ಲಿಸ್ತವ ವಚನಗಳು, ನಮ್ಮನ್ನ ಸದೈವ ಸತ್ಯದ ಕಡೆ ಮುಖ ಮಾಡಿ ನಿಲ್ಲಿಸ್ತವ ವಚನಗಳು, ನಮ್ಮನ್ನ ಕತ್ತಲೆಯಿಂದ ಮುಕ್ತಿ ಮಾಡಿ ಸುಜ್ಞಾನದ ಕಡೆ ಮುಖ ಮಾಡಿ ನಿಲ್ಲಿಸ್ತವ ವಚನಗಳು. ಯಾರೇ ಬಸವ ಅಂದ್ರೂ ಕೂಡ ಕೊನೆಯ ವಚನದ ಮಾತೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ಅವ್ರು ಹೇಳ್ತಾರ, ಬಸವ ಬಸವ ಎಂದು ಬಸವನ ನಾಮವ ನುಡಿಯುತ್ತಿಪ್ಪುದು ಲೋಕದ ನರರುಗಳೆಲ್ಲ. ಈ ಜಗತ್ತಿನ ಪ್ರತಿಯೊಬ್ಬ ಪ್ರಾಣಿಯ ಕೂಡ ಬಸವ 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 ಅನ್ನಕತ್ತಾರಂತ. ಬಸವ 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 ಎಂದು ಬಸವನ ನಾಮವ ನುಡಿಯುತ್ತಿಪ್ಪುದು ಲೋಕದ ಜನಗಳೆಲ್ಲ ಆ ಉಸಿರೇ ಬಸವನೆಂದು ಆರೂ ಅರಿಯರಲ್ಲ, ಆ ಉಸಿರೇ ಬಸವನೆಂದು ಆರೂ ಅರಿಯರಲ್ಲ ಅಂತಾರ. ಒಳಗೆ ಉಸಿರೈತಲ್ಲ, ಆ ಉಸಿರು ಕೂಡ ಯಾರ್ದಂದ್ರೆ ಅದು ಬಸವಣ್ಣಂದಂತ ಯಾರು ತಿಳ್ಕೊಂಡಿಲ್ಲಂತ. ಯಾರ ಉಸಿರು ಕೂಡ ಬಸವಣ್ಣಂತ ತಿಳ್ಕೊಂತಾರಲ್ಲ ಅದು ನಿಜವಾದ ಸತ್ಯ. ಅದಕ್ಕೆ ಯಾರು ಬಸವಣ್ಣ ಅಂದ್ರೆ ನೊಂದ ಮನೆಗಳಿಗೆ ಬೆಂದ ಮನೆಗಳಿಗೆ ನಂದ ದೀಪವಾದ ಬಸವಣ್ಣ, ಬಿದ್ದವರ ನೆತ್ತಲು ಬಂದದರಿಗೆ ಬಸವಣ್ಣ. ಬಸವಣ್ಣ 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 ಎಂದೆಂಬಿರಿ, ಬಸವಣ್ಣನೇನು ಬಿಜ್ಜಳನ ಭಂಡಾರದ ಕರ್ಣಿಕನೇ. ಅಲ್ಲಲ್ಲ, ನೊಂದ ಮನಗಳಿಗೆ ಬೆಂದ ಮನಗಳಿಗೆ ನಂದ ದೀಪವಾದ ಬಸವ ಮರ್ತ್ಯ ಲೋಕದ ಅಂಗಳಕ್ಕೆ ಬಿದ್ದವರ ನೆತ್ತಿ ಅವರ ಕಣ್ಣೀರನ್ನ ಒರೆಸಿ ಸಮಾನತೆ ಸಂಸ್ಕೃತಿ ತತ್ವ ಉಣ್ಣುವುದು ಉಡುವುದು ಕೇವಲ ಒಂದು ವರ್ಗ ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ, ಅದು ಅಖಂಡ ಮಾನವ ಜನಾಂಗದ ಸ್ವತ್ತು ಅಂತ ಸಂದೇಶವನ್ನು ಕೊಟ್ಟವರು ವಿಶ್ವಗುರು ಬಸವಣ್ಣ. ಇದೇ ವಚನದ ಮಾಯೆಯ ಛಾಯೆ. ನಾವೆಲ್ಲರೂ ವಚನವನ್ನು ಓದಿ ಆದಮೇಲೆ ಅದರಿಂದ ಬಿಡುಗಡೆ ಆಗಬೇಕಾಯ್ತು. ಇನ್ನೂ ಅದರೊಳಗೆ ಕುಂತೀವಿ ಅಂತಂದ್ರೆ ಅದೇ ಮಾಯೆಯ ಛಾಯೆ ಅನ್ನುವಂಥ ಮಾತನ್ನು ಈ ತುಂಬಿದ ಸಭೆಯಲ್ಲಿ ಹೇಳ್ತಾ, ನನಗೆ 4 ಮಾತು ಸಾಣೇಹಳ್ಳಿ ಪೂಜ್ಯರು ಫೋನ್ ಮಾಡಿ ನೀವು ಒಂದಿಷ್ಟು ಮಾಯೆ ಮತ್ತು ವಿಚಾರಗಳನ್ನು ಮಾತಾಡ್ಬೇಕು ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಟು ಸಾಣೇಹಳ್ಳಿ ಪರಮ ಪೂಜ್ಯರು. ಅವರು ನಮ್ಮನ್ನ ಎಲ್ಲಿದ್ರು ಬಾರ ಮರ ಹಿಂದೆ ಕುಂತ್ರ ಹಿಂದೆ ಉಳಿತಿ ಮುಂದೆ ಬಂದಿಷ್ಟು ಮಾತಾಡ್ದನ್ನು ಕಲಿ ಅಂತ ಹೇಳಿ ನಮ್ಮನ್ನ ಎಲ್ಲ ಕಾಲಕ್ಕೂ ಎಲ್ಲ ಕಡೆ ಕರಿತಿರ್ತಾರೆ. ಸೊ ಐ ಥ್ಯಾಂಕ್ಸ್ ಲಾರ್ಡ್ಸ್. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ, ಸಾಣೇಹಳ್ಳಿ ಪೂಜ್ಯರ ಮತ್ತು ಎಲ್ಲ ಪರಮ ಪೂಜ್ಯರ ಯಾತ್ರೆ ಹೀಗೆ ನಡೀಲಿ ಅಂತ ಹೇಳಿ ನಮ್ಮ ಎಲ್ಲ ಹರಗುರು ಜಂಗಮರು ಕೂಡ ಒಂದು ಮಾತನ್ನು ಹೇಳಿದ್ರು. ನಮ್ಗೆ ಏನು ಹೇಳಿದ್ರು ಅಂತಂದ್ರೆ, ಏನ್ರಿ ಇಮ್ಮಡಿ ಅಜ್ಜಾರ ಮಠದೊಳಗಿನ ಪ್ರಸಾದ ಸೇವೆ, ಅವ್ರ ಸೇವೆ ಅಂತಂದ್ರೆ ನೋಡ್ರಿ, ಭವಿಪೀಠದ ಒಬ್ಬ ಗುರು ಅಖಂಡ ಜಂಗಮರನ್ನ ಒಂದೇ ವೇದಿಕೆ ಮೇಲೆ ಕುಂದಿರಿಸಿ ಅವರೆಲ್ಲರಿಗೂ ಅನ್ನದಾಸವನ್ನು ಮಾಡಿಸಿ, ಇದು ನಂದಲ್ಲ, ಇದು ನಮ್ಮಪ್ಪ ಕಲ್ಯಾಣದ ಬಸವಣ್ಣ ಅಂತ ಹೇಳ್ತಾರಲ್ಲ, ಅದ ನಿಜವಾದ ಮಾಯನ ಗೆದ್ದಂಥದ್ದು. ದಾಟ್ಸ್ ಲೈಕ್ ಎ ಬ್ಯೂಟಿ ಆಫ್ ಲೈಫ್. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ಈ ವೇದಿಕೆಗೆ ಕರೆದು ನಮಗೂ 2 ಮಾತು ಹೇಳಿಕೆಯನ್ನು ಮಾಡಿಕೊಟ್ಟಂಥ ಈ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಲಿಂಗಾಯತ ಸಂಘ ಸಂಸ್ಥೆಗಳಿಗೆ ಹಾಗೂ ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಹರಗುರು ಚರ್ಮೂರ್ತಿಗಳಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ನಮ್ಮಪ್ಪ ವಿಶ್ವಗುರು ಬಸವ ತಂದೆಯ ಪಾದಕ್ಕೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.